ನಮಸ್ಕಾರ, ಹೇಗಿದ್ರಿ ಎಲ್ರು? ನಾನು ರವಿಗೌಡ, ಎಂಎಂಎಸ್ ಮೊಬೈಲ್ ಎಕ್ಸ್ಪರ್ಟ್ ಕುಂಬ್ಳೂರು ಜೋನಿಂದ ಮಾತಾಡ್ತಾ ಇದ್ದೀನಿ. ನಮ್ ಜೊತೆ ಇದೆ ಓಪೋದವ್ರು ಲಾಂಚ್ ಮಾಡ್ತಾ ಇರುವಂತ ಹೊಸ ಡಿವೈಸ್ A6 Pro ಅಂತ ಇದ್ರೆ ಹೆಸರು. ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅನ್ಬಾಕ್ಸ್ ಮಾಡಿ ಡಿವೈಸ್ ಹೇಗಿದೆ, ಫೀಚರ್ಸ್ ಏನ್ ಬರುತ್ತೆ, ಪ್ರೈಸ್ ಏನ್ ರೇಂಜ್ ಲಾಂಚ್ ಆಗ್ಬೋದು, ಇದ್ರೊಳಗಡೆ ಏನೇನ್ ಫೀಚರ್ಸ್ ಎಲ್ಲ ಮೊಬೈಲ್ ಅಲ್ಲಿ ಸಿಗ್ತಾ ಇದೆ, ಇದನ್ನ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ, ಮೊಬೈಲ್ ನ ಓಪನ್ ಮಾಡಿ ಏನೇನ್ ಫೀಚರ್ಸ್ ಬರುತ್ತೆ, ಇದರಲ್ಲಿ ಏನ್ ಅಸೆಸರೀಸ್ ಕೊಟ್ಟಿದ್ದಾರೆ ಎಲ್ಲ ಚೆಕ್ ಮಾಡೋಣ. ದಿಸ್ ಇಸ್ ದ ಡಿವೈಸ್ Oppo A6 Pro ಅಂತ ಇದ್ರೆ ಹೆಸರು. ಇದು ಆಕ್ಚುಲಿ ಎರಡು ಕಲರ್ ಲಾಂಚ್ ಆಗ್ತಾ ಇದೆ. ಒಂದು ರೋಸ್ ರೆಡ್ ಅಂತ, ಇನ್ನೊಂದು ಗೋಲ್ಡನ್ ಕಲರ್ ಲಾಂಚ್ ಆಗ್ತಾ ಇದೆ. ಮೇಲೆ ಮಾಮೂಲಿ ಒಂದು PU ಕವರ್ ಇದೆ, ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ. ಯೂಸರ್ ಮ್ಯಾನ್ಯುವಲ್ ಇದೆ. ಡಿವೈಸ್ ಗೋಲ್ಡ್ ಕಲರ್ ಅಲ್ಲಿ ಬಂದಿದೆ ಡೆಮೋ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಫಸ್ಟ್ ಇಂಪ್ರೆಷನ್. ಓಕೆ, ಬೇರೆ ಏನಿದೆ ನೋಡೋಣ. 80 ವಾಟ್ ನ ಸೂಪರ್ ವೂಕ್ ಚಾರ್ಜರ್ ಇನ್ ಬಾಕ್ಸ್ ಸಿಗ್ತಾ ಇದೆ ನಿಮ್ಗೆ. ಅಲ್ಲಿ 30 ಮಿನಿಟ್ಸ್ ಒಳಗಡೆ ಫೋನ್ ಫುಲ್ ಬ್ಯಾಟರಿ ಚಾರ್ಜ್ ಆಗುತ್ತೆ ನಿಮ್ಗೆ. ಬಿಟ್ರೆ ಕೇಬಲ್ ಇದೆ, ಸಿಮ್ ಎಜೆಕ್ಟ್ ಪಿನ್ ಇದೆ. ಸದ್ಯಕ್ಕೆ ಇಷ್ಟೇ ಸಿಗ್ತಾ ಇರೋದು. ಈ ಡಿವೈಸ್ ಬಂದು ಎರಡು ವೇರಿಯಂಟ್ ಆಫ್ ಸ್ಟೋರೇಜ್ ಅಲ್ಲಿ ಬರುತ್ತೆ. ಒಂದು 8GB ರ್ಯಾಮ್ ಜೊತೆ 128GB ಸ್ಟೋರೇಜ್ ಬರುತ್ತೆ. ಇನ್ನೊಂದು ಡಿವೈಸ್ ಬಂದು 8GB ರ್ಯಾಮ್ ಜೊತೆ 256GB ಸ್ಟೋರೇಜ್ ಬರುತ್ತೆ. ಪ್ರೈಸ್ ಇನ್ನು ರಿವೀಲ್ ಆಗಿಲ್ಲ. ಅಪ್ರಾಕ್ಸಿಮೇಟ್ಲಿ 20 ರಿಂದ 22,000 ರೇಂಜ್ ಅಲ್ಲಿ ಈ ಮೊಬೈಲ್ ಲಾಂಚ್ ಆಗ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ನ ಒಂದು ಮೇನ್ ಸೆನ್ಸರ್ ಬರುತ್ತೆ, ಇನ್ನೊಂದು 2 ಮೆಗಾ ಪಿಕ್ಸೆಲ್ ನ ಮೈಕ್ರೋ ಲೆನ್ಸ್ ಕೊಟ್ಟಿದ್ದಾರೆ ವಿತ್ ಆಟೋ ಫ್ಲಾಶ್ ಜೊತೆ. ಈ ಫೋನ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ MediaTek Dimensity 6300 ಪ್ರೊಸೆಸರ್ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಬಂದು 6.75 ಇಂಚ್ ಡಿಸ್ಪ್ಲೇ ಆಗಿರುತ್ತೆ ವಿತ್ 120Hz ರಿಫ್ರೆಶ್ ರೇಟ್ ಜೊತೆ ಈ ಫೋನ್ ಬರುತ್ತೆ. ಇದರಲ್ಲಿ VC ಕೂಲಿಂಗ್ ಸಿಸ್ಟಮ್ ನ ಅಡಾಪ್ಟ್ ಮಾಡಿದ್ದಾರೆ. ಏನಂದ್ರೆ ನೀವು ಹೆವಿ ಗೇಮ್ ಆಡೋದ್ರೂ ಕೂಡ ಈ ಫೋನು ಯಾವುದೇ ರೀತಿ ಹೀಟ್ ಆಗಬಾರ್ದು ಅಂತ. ಯಾಕಂದ್ರೆ ಇದರಲ್ಲಿ 7000 ಮೆಗಾಹರ್ಟ್ಜ್ ನ ಬ್ಯಾಟರಿ ಇರೋದ್ರಿಂದ ಯೂಶಲಿ ಯೂಸೇಜ್ ಆಫ್ ದಿ ಮೊಬೈಲ್ ಇವಾಗ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಹೊತ್ತು ವಿಡಿಯೋ ನೋಡೋದು, ಜಾಸ್ತಿ ಹೊತ್ತು ಗೇಮ್ ಆಡೋದು, ಇದೆಲ್ಲ ಏನೇ ಮಾಡೋದು ಈ ಫೋನ್ ಹೀಟ್ ಆಗಬಾರ್ದು ಅಂತ ಇದರಲ್ಲಿ VC ಕೂಲಿಂಗ್ ಟೆಕ್ನಾಲಜಿನ ತಗೊಂಡಿದ್ದಾರೆ. ಫೋನ್ ನಾರ್ಮಲ್ ಫೋನ್ ಅಲ್ಲಿ ಏನ್ ಬ್ಯಾಟರಿ ಬರ್ಬೇಕು, ಏನ್ ಸ್ಟೋರೇಜ್ ಬರ್ಬೇಕು, ಡಿಸೈನ್ ಏನ್ ಇರಬೇಕು, ಕಲರ್, ಕ್ಯಾಮ್ರಾ, ಇದೆಲ್ಲ ಕಾಮನ್ ಅಲ್ವಾ. ಈಗ ಇದ್ರ ಸ್ಪೆಷಲ್ ಫೀಚರ್ಸ್ ನ ತಿಳ್ಕೊಳ್ಳೋಣ ಬನ್ನಿ. ಇನ್ ಫೈಟ್ ಇದು 22,000 ರೇಂಜ್ ಮೊಬೈಲ್ ಆದ್ರೂ ಇದರಲ್ಲಿ ನಿಮಗೆ IP69, 68, 66 ರೇಟೆಡ್ ವಾಟರ್ ಪ್ರೂಫ್ ಕೊಟ್ಟಿದ್ದಾರೆ. ಸೊ ನೀವು ಆರಾಮಾಗಿ ಫೋನ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ ಮಾಡ್ಕೊಂಡು ಕೂಡ ಫೋನ್ ಯೂಸ್ ಮಾಡ್ಬೋದು, ಏನೂ ಆಗಲ್ಲ. ಬಟ್ ಜಾಸ್ತಿ ಹೊತ್ತಿರಂಗಿಲ್ಲ. 18 ಮಿನಿಟ್ಸ್ ಮತ್ತೆ 3 ಮಿನಿಟ್ ಒಳಗಡೆ ಇರಬೇಕು. ನೆಕ್ಸ್ಟ್ ಅದನ್ನ ಬಿಟ್ರೆ ಇದರಲ್ಲಿ Oppo ಲಿಂಕ್ ಬೂಸ್ಟ್ ಅಂತ ಹೊಸ ಆಪ್ಷನ್ 3.0 ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಲಿಂಕ್ ಬೂಸ್ಟ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನಿಮಗೆ ಒಂದು ಲೊಕೇಶನ್ ಗಳಲ್ಲಿ ನೆಟ್ವರ್ಕ್ ಸರಿಯಾಗಿ ಬರಲ್ಲ. ಸೊ ಅದರ ಲೊಕೇಶನ್ ಗಳಲ್ಲಿ ಇದರಲ್ಲಿ ಹೊಸ ಫೀಚರ್ಸ್ ಇದೆ. ಲಿಂಕ್ ಬೂಸ್ಟ್ ಅಂತ ನಿಮ್ ನೆಟ್ವರ್ಕ್ ಸ್ವಲ್ಪ ಸ್ಟೇಬಲ್ ಆಗಿರುತ್ತೆ, ಅದೊಂದು ಫೀಚರ್ಸ್. ಮತ್ತೆ ಇದರಲ್ಲಿ Oppo Eraser 2.0 ಕೊಟ್ಟಿದ್ದಾರೆ. ಸೊ ಇಮೇಜಸ್ ಅಲ್ಲಿ ನೀವೆಲ್ಲ ಒಂದು ಟೆಂಪಲ್ ಹೋದಾಗ, ಇಲ್ಲ ಒಂದು ಹೊರಗಡೆ ಏನೋ ಟ್ರಿಪ್ ಹೋದಾಗ, ಯಾವ್ದೋ ಒಂದು ಪಾರ್ಕ್ ಅಲ್ಲಿ ಫೋಟೋ ತಗೊಂಡಾಗ ಬೇರೆ ಯಾರ್ದೋ ಫೇಸ್ ಕಾಣಿಸ್ತಾ ಇರುತ್ತೆ. ನಿಮ್ ಫೋಟೋ ತುಂಬಾ ಇಷ್ಟ ಆಗಿರುತ್ತೆ, ಅದ್ರ ಇಟ್ಕೊಳ್ಳೋದಕ್ಕೆ, ಬಟ್ ಯಾರ್ದೋ ಮುಖ ಫೋನ್ ಇರುತ್ತೆ. ಸೊ ಇದ್ರಲ್ಲಿ ಆ ತರ ಪ್ರಾಬ್ಲಮ್ಸ್ ಇರೋ, ನೀವು ಒಂದು ಕ್ಲಿಕ್ ಅಲ್ಲಿ ಬೇರೆ ನಿಮ್ಗೆ ಬೇಡದಿರೋ ಆಬ್ಜೆಕ್ಟ್ಸ್ ಎಲ್ಲಾನು ಎರೇಸ್ ಮಾಡ್ಬೋದು. ಆ ಫೀಚರ್ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಇನ್ನು ಇಷ್ಟು ಚೆನ್ನಾಗಿರೋ ಡಿವೈಸ್ ನ ನೀವು ಕೂಡ ಫೀಲ್ ಮಾಡ್ಬೇಕಾ? ಬನ್ನಿ, MMS ಮೊಬೈಲ್ ಎಕ್ಸ್ಪರ್ಟ್ ಕುಂಬ್ಳೂರು ಸ್ಟೋರ್ ಅಲ್ಲಿ ಡೆಮೋ ಡಿವೈಸ್ ಇದೆ. 2 ಸ್ಟೋರ್ ಸಿಗುತ್ತೆ ನಿಮ್ಗೆ. ಬನ್ನಿ, ಫೀಲ್ ಮಾಡಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಪ್ರೀ ಬುಕ್ ಮಾಡಿದ್ರೆ ವಿತ್ ನಿಮ್ಗೆ ಒಳ್ಳೆ ಆಫರ್ಸ್ ಕೂಡ ಸಿಗ್ತಾ ಇದೆ MMS ಮೊಬೈಲ್ ಎಕ್ಸ್ಪರ್ಟ್ ಕುಂಬ್ಳೂರಲ್ಲಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಿಮ್ಮ ರವಿಗೌಡ, ಸೈನಿಂಗ್ ಆಫ್. ಬೈ.